ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ. ಮನೆ ಯಜಮಾನಿಯರಿಗೆ ಲಕ್ಷ ಲಕ್ಷ ಸಾಲ ಪಡೆಯುವಂತ ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ. ಹಾಗಾದ್ರೆ ಈ ಸಾಲ ಪಡೆಯೋದಕ್ಕೆ ಏನಾಗಬೇಕು, ಯಾವ ಬ್ಯಾಂಕ್ಗೆ ಹೋದ್ರೆ ಸಾಲ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ವಿಧಾನಸಭಾ ಚುನಾವಣೆ ಮೇಲೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಭರವಸೆಯನ್ನ ನೀಡಿತ್ತು. ಅದರಲ್ಲಿ ಪ್ರಮುಖವಾದದ್ದು ಗೃಹಲಕ್ಷ್ಮಿ ಯೋಜನೆ. ಇದರಲ್ಲಿ ಮನೆ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡಲಾಗುತ್ತಿದೆ. ಫಲಾನುಭವಿಗಳಿಗೆ ಇನ್ನಷ್ಟು ಸಹಾಯವಾಗಲಿ ಅಂತ ಇದೀಗ ಸರ್ಕಾರ ಮತ್ತೊಂದು ಯೋಜನೆಗೆ ಕೈ ಹಾಕಿದೆ. ಅದೇ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಶೂರಿಟಿ ಇಲ್ಲದೆ ಲಕ್ಷ ಲಕ್ಷ ಸಾಲ ನೀಡುವಂತ ಯೋಜನೆ. ಈ ಯೋಜನೆಯ ಫಲಾನುಭವಿಗಳಾಗಲು ಮನೆ ಯಜಮಾನಿಯರು ಮೊದಲು ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ನಲ್ಲಿ ಖಾತೆಯನ್ನ ತೆರೀಬೇಕು. ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ನಲ್ಲಿ ಖಾತೆ ತೆರೆದ ಬಳಿಕ 1,000 ರೂಪಾಯಿ ಜಮೆ ಮಾಡಬೇಕು. ಬಳಿಕ ಪ್ರತಿ ತಿಂಗಳು ಈಗ ಬರುತ್ತಿರುವಂತಹ ಗೃಹಲಕ್ಷ್ಮಿ ಹಣ ಈ ಖಾತೆಗೆ ಬರುತ್ತದೆ. ಆದ್ರೆ ಇದರಲ್ಲಿ ಈಗ ಕೇವಲ 1,800 ರೂಪಾಯಿಯನ್ನ ಡ್ರಾ ಮಾಡಲು ಅವಕಾಶವಿರುತ್ತದೆ. ಉಳಿದ 200 ರೂಪಾಯಿ ನಿಮ್ಮ ಖಾತೆಯಲ್ಲೇ ಹೂಡಿಕೆ ರೀತಿಯಲ್ಲಿ ಜಮೆ ಆಗಿರ್ತದೆ. 6 ತಿಂಗಳ ನಂತರ 30,000 ರೂಪಾಯಿಯಿಂದ 3 ಲಕ್ಷ ರೂಪಾಯಿವರೆಗೆ ವೈಯಕ್ತಿಕ ಸಾಲ ಪಡೆಯಬಹುದು. ಇದು ಸಂಪೂರ್ಣವಾಗಿ ಕ್ಯಾಶ್ಲೆಸ್ ವ್ಯವಹಾರವಾಗಿರ್ತದೆ. ಗೃಹಲಕ್ಷ್ಮಿ ಸಂಘಗಳ ಮೂಲಕ ಈ ಹಣವನ್ನು ಬ್ಯಾಂಕ್ಗಳಿಂದ ಪಡೆಯಬಹುದು. ಈ ಮೂಲಕ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವಂತಹ ಗುರಿ ಸರ್ಕಾರದ್ದಾಗಿದೆ. ಒಟ್ನಲ್ಲಿ ಮನೆ ಯಜಮಾನಿಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಸರ್ಕಾರ ಈ ಯೋಜನೆಯನ್ನ ರೂಪಿಸಿದ್ದು, ಮಹಿಳೆಯರು ಸಣ್ಣ ಪುಟ್ಟ ವ್ಯಾಪಾರ ಆರಂಭಿಸಲು ಹಣ ಪಡೆಯಬಹುದಾಗಿದೆ. ಇದು ಈ ಹೊತ್ತಿನ ವಿಶೇಷ ವರದಿ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಫೋಕಸ್ ಟಿವಿ.